ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ಮೈಸೂರಿನ ಕಾರ್ಮಿಕ ಇಲಾಖೆ, ಕಾರ್ಮಿಕ ಕಲ್ಯಾಣ ಮಂಡಳಿ ಮತ್ತು ಕಾರ್ಮಿಕ ಸಂಘದ ವತಿಯಿಂದ ಎಲ್ಲ ಕಾರ್ಮಿಕರಿಗೆ, ನೋಂದಾಯಿತ ಫಲಾನುಭವಿಗಳಿಗೆ ಒಂದು ಆರೋಗ್ಯ ತಪಾಸಣೆ ಮತ್ತು RPL ತರಬೇತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ದಿನ ಮತ್ತು ಟೂಲ್ ಕಿಟ್ ವಿತರಣೆಯನ್ನು ಕೂಡ ಮಾಡ್ತಿದ್ದಾರೆ. ಕಾರ್ಮಿಕರಿಗೆ ಮತ್ತು ಅವರ ಕುಟುಂಬದ ವರ್ಗವರಿಗೂ ಸಹ ಎಲ್ಲ ರೀತಿಯ ಬೇಸಿಕ್ ಒಂದು ಟ್ರೀಟ್ಮೆಂಟು ಅಥವಾ ತಪಾಸಣೆ ಇದೆ, ಅದನ್ನೆಲ್ಲ ಮಾಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ಬಹಳ ಶ್ಲಾಘನೀಯವಾದದ್ದು. ಬಹುಶಃ ಸಾಕಷ್ಟು ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಎಲ್ಲ ಕಾರ್ಮಿಕರಿಗೂ ಮತ್ತು ಅದರ ಫಲಾನುಭವಿಗಳಿಗೂ ಪ್ರಮುಖವಾಗಿ ಈ ಒಂದು ಏನು ಯೋಜನೆಯ ಸೌಲಭ್ಯಗಳು ದೊರಕುವಂತಾಗಬೇಕು. ಆ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಕೆಲಸ ಮಾಡ್ತಾ ಇದೆ. ನಮ್ಮ ಮೈಸೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಮತ್ತು ಕಾರ್ಮಿಕ ಇಲಾಖೆಗಳ ವತಿಯಿಂದ ಸಹ ಸಾಕಷ್ಟು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಬಾಲ ಕಾರ್ಮಿಕ ಪದ್ಧತಿ ಇರ್ಬೋದು, ಬಾಂಡೆಡ್ ಲೇಬರ್ ಇರ್ಬೋದು, ಅದನ್ನು ಸಾಕಷ್ಟು ಪ್ರಮಾಣದಲ್ಲಿ ಅದನ್ನು ಡ್ರೈವ್ಗಳನ್ನು ಮಾಡಿ, ರೇಡ್ಗಳನ್ನು ಮಾಡಿ ಅವನ್ನ ಫೈಂಡ್ ಔಟ್ ಮಾಡಿ ಮತ್ತು ಅದರಲ್ಲಿ ಅವರಿಗೆ ವಸತಿಯನ್ನು ಅಂದರೆ ಪುನರ್ವಸತಿಯನ್ನು ಕಲ್ಪಿಸುವಂಥ ಕೆಲಸ ಮಾಡಬೇಕು ಅಂತ ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ಯೋಜನೆ ಇದೆ. ಅದರಡಿ ಒಂದು ಸಮಿತಿ ಕೂಡ, ರಾಜ್ಯ ಮಟ್ಟದ ಸಮಿತಿ ಕೂಡ ಇದೆ. ಅದರ ನಿರ್ದೇಶನದಡಿ ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ಅಂತೂ ಬಹಳ ಒಂದು ಫಲಾನುಭವಿಗಳಿಗೆ ಪ್ರಯೋಜನಕಾರಿಯಾದದ್ದು. ಆ ನಿಟ್ಟಿನಲ್ಲಿ ಕಾರ್ಮಿಕ ಸಂಘ ಇರ್ಬೋದು ಮತ್ತು ಕಾರ್ಮಿಕ ಇಲಾಖೆ ಉತ್ತಮವಾಗಿ ಕೆಲಸ ಮಾಡಿದೆ. ಅವರ ಕೆಲಸಕ್ಕೆ ನಾನು ಧನ್ಯವಾದಗಳನ್ನ ಈಗಾಗಲೇ ಹೇಳಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನದಲ್ಲಿ ನಮ್ಮ ಚೇತನ್ ಕುಮಾರ್ ಸಾಹೇಬರು ಮತ್ತು ನಮ್ಮ ವೀಣಾ ಮೇಡಮ್ ಇವರ ಸಹಕಾರದಿಂದ ನಮ್ಮ ಕರ್ನಾಟಕ ರಾಜ್ಯ ಶ್ರಮಿಕರ ರಕ್ಷಣಾ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘ ನಮ್ಮ ಸಂಘಟನೆಯಿಂದ ಒಂದು 600ರಿಂದ 700 ಜನ ಬಂದಿದ್ದಾರೆ. ಅವರೆಲ್ಲರಿಗೂ ಸಹ ಕಿಟ್ ವಿತರಣೆ ಮತ್ತು ಮೆಡಿಕಲ್ ಚೆಕಪ್ಪು ಮತ್ತು ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ನಮ್ಮ ಸಾಹೇಬ್ರ ಸಹಕಾರದಿಂದ ಸಂಪೂರ್ಣವಾಗಿ ನಡೆಸ್ಕೊಡ್ತಾ ಇದ್ವಿ. ಇನ್ನೂ ಎಷ್ಟು ಜನ ಇದ್ದಾರೆ ಸರ್ ಗುರುತಿಸಿಕೊಡುವಂಥದ್ದು? ಅಲ್ಲ, ಇನ್ನು ಗುರುತಿಸಿ ಅವ್ರನ್ನ ಮುಂದಿನ ಕಾರ್ಯಕ್ರಮ ಮಾಡಿ ಅವ್ರಿಗೂ ಸಹ ಕೊಡ್ತೀವಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನು ನಡೀತದೆ ಪ್ರೋಗ್ರಾಮು, ಇದನ್ನು 2 ಪಟ್ಟು ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಾಯಿದ್ವಿ. ಕಾರ್ಮಿಕರು ಎಲ್ಲಿದ್ದಾರೆ, ಕೆಲವರಿಗೆ ಮಾಹಿತಿ ಇರೋದಿಲ್ಲ. ಎಲ್ಲಿ ಅವ್ರಿಗೆ ಏನು ಸ್ಕೀಮ್ ದೊರೀತಾ ಇದೆ ಸರ್ಕಾರದಿಂದ, ಕಾರ್ಮಿಕ ಇಲಾಖೆಯಿಂದ ಏನು ಸ್ಕೀಮ್ ದೊರೀತಾ ಇದೆ, ಅವ್ರಿಗೆ ಕೆಲವ್ರಿಗೆ ತುಂಬ ಜನ ಮಾಹಿತಿ ಇಲ್ಲ. ಅಂಥವ್ರನ್ನ ಗುರುತಿಸಿ ಏನು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದನ್ನು 2 ಪಟ್ಟಲ್ಲ 10 ಪಟ್ಟು ಮಾಡ್ತೀವಿ. ಆ ಆತ್ಮವಿಶ್ವಾಸಕ್ಕೆ ನಮ್ಮ ಸಾಹೇಬರು ನಮಗೆ ಸಹಕಾರ ಕೊಡ್ತಾಯಿದ್ದಾರೆ. ಆ ಸಹಕಾರದ ಮುಖಾಂತರ ನಾವು ಈ ಕಾರ್ಯಕ್ರಮ ಏನು ನಡೀತಾ ಇದೆ ಅದನ್ನು ಮುಂದಿನ ದಿನದಲ್ಲೇ 1-10 ಪಟ್ಟು ಮಾಡಿ ನಾವು ಕಾರ್ಮಿಕರಿಗೆ ಏನು ದೊರಕಬೇಕು ಅದನ್ನು ನಾವು ತಲುಪಿಸ್ಕೊಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಮಂಡಳಿ ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ವತಿಯಿಂದ ಒಂದು ಮಂಡಳಿಯಲ್ಲಿ ನೋಂದಾಯಿತಾದಂಥ ಕಾರ್ಮಿಕರಿಗೆ ಕಿಟ್ ಕೊಡೋದು ಮತ್ತು ಅವರಿಗೆ RPL ಟ್ರೈನಿಂಗ್ ಕೊಡೋದು, ಅದೇ ರೀತಿ ಅವ್ರಿಗೆ ಉಚಿತ ತಪಾಸಣೆಯನ್ನು ಮಾಡೋದನ್ನು ಇಲ್ಲಿ ಕೈಗೊಂಡಿದ್ವಿ. ಇದರಲ್ಲಿ ನಮ್ಮ ಸಂಘಟನೆಯವರು ಸಹ ನಮಗೆ ಸಹಯೋಗವನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವರು ಸಹ ನಮಗೆ ಸಹಕಾರಗೊಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತುಂಬ ಜನ ಕಾರ್ಮಿಕರು ಆಗಮಿಸಿ ಅವರೊಂದು ಟ್ರೈನಿಂಗ್ ತಗೊಳ್ಳೋದಾಗಿರಲಿ ಅಥವಾ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದಾರೆ. ಅವರ ಅಂದರೆ ಈಗೇನು ಕಾರ್ಮಿಕರು ಅವರು ನೋಂದಣಿಯಾದ ನಂತರ ಏನೇನು ಅವ್ರಿಗೆ ಬರ್ತದೆ ಸೌಲಭ್ಯಗಳನ್ನ ಅದನ್ನು ಪಡ್ಕೊಳ್ಬೇಕು. ಅಂದರೆ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಈ ಸೌಲಭ್ಯ ದೊರಕಬೇಕು, ಬೋಗಸ್ ಅವ್ರಿಗೆ ಅದರ ಕೊಡಬಾರ್ದು. ಅದರಿಂದ ಆ ನಿಟ್ಟಿನಲ್ಲೂ ಸಹ ಕಾರ್ಮಿಕ ಸಂಘಟನೆಗಳು ಬೋಗಸ್ ಕಂಡು ಬಂದರೆ ನಮ್ಮ ಇಲಾಖೆಗೆ ಹೇಳಿದ್ರೆ ನಾವು ಅದನ್ನೆಲ್ಲ ರದ್ದುಗೊಳಿಸ್ತೀವಿ. ಹಾಗಾಗಿ ನಿಜವಾದ ನೈಜ ಕಾರ್ಮಿಕರಿಗೆ ಈ ಸೌಲಭ್ಯ ಸಿಗಬೇಕು ಅಂತ ನಮ್ಮೆಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಸಾಹೇಬರು ಹೇಳ್ದಂಗೆ ನಾವು ಚೈಲ್ಡ್ ಲೇಬರ್ಲ್ಲೂ ಸಹ ನಾವು ಮುಂದುವರೆದು ಪ್ಯಾನ್ ಇಂಡಿಯಾಕ್ಕೆ ಒಂದು ಇದನ್ನು ಮಾಡ್ತಾ ಇದ್ದೀವಿ. ಮಾರ್ಚ್ವರೆಗೂ ಅದನ್ನು ತಪಾಸಣೆ ನಡೆಸ್ತಾ ಇದ್ದೀವಿ. ಆ ತಪಾಸಣೆಗೆ ಸಿಗುವಂಥ ಮಕ್ಕಳಿಗೆ ನಾವು ಮೇನ್ ಸ್ಟ್ರೀಮ್ಗಳಲ್ಲಿ ದಾಖಲೆ ಮಾಡ್ತಾ ಅದನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಕಾರ್ಮಿಕ ಇಲಾಖೆಗಳು, ನಮ್ಮ ಅಧಿಕಾರಿಗಳು ಎಲ್ಲನೂ ಮಾಡ್ತಾ ಇದ್ದೀವಿ. ಇಲ್ಲಿನ ಮೈಸೂರಿನಲ್ಲಿರುವಂಥ ಎಲ್ಲ ಕಾರ್ಮಿಕರು ಮತ್ತು ಸಂಘಟನೆಯವರಾಗಿರ್ಬೋದು, ಜನಗಳಾಗಿರ್ಬೋದು 1098ಗೆ ಈ ರೀತಿ ಏನಾದ್ರು ಮಕ್ಕಳಿದ್ದಾರೆ ಅಂತ ಹೇಳಿ ಏನಾದರೂ ಕಂಡು ಬಂದಲ್ಲಿ ಅದಕ್ಕೆ ಫೋನ್ ಮಾಡಿದ್ರೆ ನಾವು ತಕ್ಷಣ ಅದನ್ನು ಫಾಲೋ ಅಪ್ ಮಾಡಿ ಅದನ್ನು ನಾವು ಇನ್ಸ್ಪೆಕ್ಷನ್ ಮಾಡಿ ಕ್ರಮ ಕೈಗೊಳ್ತಾ ಇದ್ದೀವಿ. ಯಾರೇ ಅಂದರೆ ವರ್ಕರ್ಸ್ಗಳಾಗಿರ್ಬೋದು ಅಥವಾ ಜನಗಳು ಈ ರೀತಿ ಇದನ್ನು ನಮಗೆ ಒಂದು ಹೇಳಿದ್ರೆ ನಾವು ಅದನ್ನು ಇದನ್ನು ಮಾಡ್ತೀವಿ ಅಂತೇಳಿ, ಅಂದರೆ ತಪಾಸಣೆ ಮಾಡಿ ಅದನ್ನು ಮಕ್ಕಳನ್ನೆಲ್ಲ ಇದು ಮಾಡೋಕ್ಕಾಗಿ ಮಾಡಿ ಒಂದು ನಮ್ಮ ಮೈಸೂರಿನ
ಚೈಲ್ಡ್ ಲೇಬರ್ ಮುಕ್ತ ಮಾಡೋದಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ದರಿಂದ ಎಲ್ಲ ಜನರು ನಮಗೆ ಸಹಕಾರ ಕೊಡಬೇಕು ಮತ್ತು ಎಲ್ಲ ಇಲಾಖೆಗಳು ಸಹ ಈ ಸಹಕಾರ ಕೊಟ್ಟರೆ ನಾವೊಂದು ಮೈಸೂರನ್ನ ಚೈಲ್ಡ್ ಲೇಬರ್ ಮುಕ್ತ ಮಾಡೋದಕ್ಕೆ ಒಂದು ಒಳ್ಳೆಯದಾಗತ್ತೆ. ಅದಕ್ಕೆ ಎಲ್ಲರ ಸಹಕಾರ ಬೇಕು. ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ನಂಜರಾಜ ಬೌದೂರು ಕ್ಷೇತ್ರದಲ್ಲಿ ಕಾರ್ಮಿಕ ಇಲಾಖೆ ಮೈಸೂರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಹಾಗೂ ಕರ್ನಾಟಕ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಲ್ಯಾಣ ಮಂಡಳಿ ಬೆಂಗಳೂರು, ಕರ್ನಾಟಕ ರಾಜ್ಯ ಶ್ರಮಿಕ ರಕ್ಷಕ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಅಂದರೆ ಅಧ್ಯಕ್ಷರಾದಂತಹ ಲೋಕೇಶ್ರವರು, ಉಪಾಧ್ಯಕ್ಷರಾದಂಥ ನಾಗರಾಜ್ರವರು ಹಾಗೂ ನಿರ್ದೇಶಕರು, ಸಹ ಕಾರ್ಯದರ್ಶಿಗಳು ಇಮ್ರಾನ್ರವರು, ವಾಸಿಮ್ರವರು, ಸಿದ್ದರಾಜುರವರು, ನಮ್ಮ ಶ್ರೀನಿವಾಸರವರು, ಚಂದ್ರಶೇಖರ್ರವರು ಇವರೆಲ್ಲರ ಸಹಯೋಗದೊಂದಿಗೆ ಅಂದರೆ ಎಲ್ಲರೂ ಒಟ್ಟಾಗಿ ಇವತ್ತು ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದರೆ ಬಡವನಿಗೆ ಆಸ್ತಿ ಅಂತಂದರೆ ಅವನಿಗೆ ಆ ದೇಹನೇ ಒಂದು ಆಸ್ತಿ. ಆ ದೇಹ ಹೋದ್ಮೇಲೆ ಅವನು ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸಕ್ಕೂ ಬರೋದಿಲ್ಲ. ಹಂಗಾಗಿ ಮೊದಲು ಪ್ರಾಣ ಮುಖ್ಯ. ಹಾಗಾಗಿ ನಾವು ಮೊದಲು ನಿಮ್ಮ ಆರೋಗ್ಯ ತಪಾಸಣಾ ಶಿಬಿರವನ್ನು ಅದರಲ್ಲಿ ಪಾಲ್ಗೊಂಡ ಆದ ನಂತರ ನೀವು ಅದರ ಬಗ್ಗೆ ನಾವು ಒಂದು ವಾರದಲ್ಲಿ ವರದಿಗಳನ್ನ ಕೊಡ್ತೀವಿ ಅಂತ ಈಗಾಗಲೇ ಅವರು ಹೇಳಿದ್ದಾರೆ, ನಾವು ಕೊಡ್ತೀವಿ. ಅದಾದ ನಂತರ ಒಳಗಡೆ ನಮ್ಮ ಈಗಾಗಲೇ ಒಂದು ಕಾರ್ಯಾಗಾರ ನಡೀತಾ ಇದೆ. ಕಾರ್ಮಿಕರು ಯಾವ ರೀತಿ ಸೇಫ್ಟಿ ಮೆಜರಲ್ಲಿ ಕೆಲಸ ಮಾಡಬೇಕು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಮೇಲ್ಗಡೆ ಯಾವ ರೀತಿ ಸೇಫ್ಟಿ ಮೆಜರ್ಗಳನ್ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅದಾದ ನಂತರ ಕಿಟ್ ಕೊಡುವಂಥ ವ್ಯವಸ್ಥೆ ಇದೆ. ಕಾರ್ಮಿಕ ಇಲಾಖೆಯವರು ಈಗ ನಮ್ಮ ಮೇಸನ್ ಇರ್ಬೋದು, ವೆಲ್ಡರ್ ಇರ್ಬೋದು, ಇನ್ನೂ ಅನೇಕ ಬೇರೆ ಬೇರೆ ಕೆಲಸ ಮಾಡೋರಿಗೆ ಕಿಟ್ಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಆಮೇಲೆ ಇಲ್ಲಿ ಬಂದಿರೋಂಥ ಪ್ರತಿಯೊಬ್ಬರಿಗೂ ಸೇಫ್ಟಿ ಕಿಟ್ ಅಂತೂ ಕೊಡ್ತೀವಿ. ಅದು ಎಲ್ರಿಗೂ ದೊರಕ್ತದೆ ಅನ್ನೋ ಒಂದು ಭರವಸೆ ಇದೆ. ಹಾಗಾಗಿ ಇವತ್ತು ಕಾರ್ಯಕ್ರಮ ನ್ಯಾಯಾಧೀಶರು ಬಂದಿದ್ದರು. ಎಲ್ಲರ ಕಾರ್ಮಿಕರ ಸಹಕಾರ ನಮಗೆ ಭಾಳ ಅತ್ಯುತ್ತಮವಾಗಿ ಸಿಕ್ಕಿದೆ. ಇದೇ ರೀತಿ ಮುಂದುವರಲಿ, ಇನ್ನೂ ಹೆಚ್ಚೆಚ್ಚು ಬಡವರ ಪರ, ಕಾರ್ಮಿಕರ ಪರ ಕೆಲಸ ಮಾಡಲಿ ನಮ್ಮ ಈ ಒಂದು ಸಂಘಟನೆ ಅಂತೇಳಿ ನಾನು ಆಶಿಸ್ತೀನಿ.